ಅವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಸರ್ ಒಂದು ನಿಮಿಷ. ಏನು ಅವಕಾಶ ಅವರು ಇಲ್ಲ, ನೀವು ಆಗ್ತದ ಅನವಶ್ಯಕವಾಗಿ ಮತ್ತೆ ಮಾತಾಡಿ ಈಗ ಆಯ್ತು. ಮತ್ತೆ ಎಲ್ಲ ಉತ್ತರ ಕೊಟ್ಟ ನಂತರ ಕಂಪ್ಲೀಟ್ ಉತ್ತರ ಆದ ನಂತರ ಸಮಾಧಾನ ನೀವು ಕೇಳಿ, ಎಲ್ಲ ಉತ್ತರ ಆಗಲಿ. ಬಾಡಿ ಕಂಡು ಕೂಡಲೇ ಕೊಟ್ಟಂತ ಕಂಪ್ಲೇಂಟ್ ರಾತ್ರಿ 2 ಗಂಟೆಗೆ ಒಂದು ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಅನುಭವ ಇದೆ, ತನಿಖೆ ನಡೀತಾ ಇದೆಲ್ಲ ಗೊತ್ತಾಗ್ತಲ್ಲ ಅವಾಗ. ಈಸ್ ನಾಟ್ ಹ್ಯಾಪಿ ವಿತ್ ದಿ ಕಂಪ್ಲೇಂಟ್ ಆರ್ FIR ರಿಜಿಸ್ಟರ್ಡ್ ಹೋಮ್ ಮಿನಿಸ್ಟರ್ ಪೊಲೀಸ್ ಸ್ಟೇಷನ್, ವಿನೋಬನಗರ ಪೊಲೀಸ್ ಸ್ಟೇಷನ್ ಶಿವಮೊಗ್ಗದಲ್ಲಿ ಇಲ್ಲದೆ ಹೋದ್ರೆ ಗಿವನ್ ಅನದರ್ ಕಂಪ್ಲೇಂಟ್. ಸರ್ ಪಾಪ ಗಂಡ ಸತ್ತಾಳ, ಮತ್ತೇನೇನು ಕಂಪ್ಲೇಂಟ್ ಕೊಡ್ತಾರೆ ಸರ್? ಸುಸೈಡ್ ಆಗೈತೆ. ಪೊಲೀಸ್ ವ್ಯವಸ್ಥೆ ಬಗ್ಗೆ FIR ಯಾವ ಬೇಸಿಸ್ ಮೇಲೆ ಹಾಕ್ತಾರೆ? ಈಗ ಉತ್ತರ ಬರಲಿ, ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ, ಡೌಟ್ ಇದ್ರೆ ಕೇಳಬೇಕು. ತಾವು ಕೇಳಬೇಕು. ಒಂದು ನಿಮಿಷ ಮೇಲೆ ಹಾಕ್ತಾರಾ, ಕಂಪ್ಲೇಂಟ್ ಮೇಲೆ ಹಾಕ್ತಾರಾ? ಏನೂ ಇಲ್ಲ ಸರ್, ನಾವು ಇಲ್ಲಿ ಮಾತಾಡುವಾಗ ಕಂಪ್ಲೇಂಟ್ ಮೇಲೆ ಹಾಕ್ತಾರಾ, ಡೆತ್ ನೋಟ್ ಮೇಲೆ ಹಾಕ್ತಾರಾ? ಸ್ಟೇಷನ್ ಕಂಪ್ಲೇಂಟ್. ನೀವು ಗೃಹ ಮಂತ್ರಿಗಳಾಗಿದ್ದವರು ಈ ತರ ಹೇಳಿದ್ರೆ ಪರಮೇಶ್ವರ್ ಅವರ FIR ಇಸ್ ಆನ್ ದಿ ಬೇಸಿಸ್ ಆಫ್ ದಿ ಕಂಪ್ಲೇಂಟ್. ಸ್ಟೇಷನ್ ಒಳಗೆ ಯಾವ ಈಗ ಸುಮ್ಮನೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಕೂತ್ಕೊಳ್ಳಿ, ಡೆತ್ ನೋಟ್ ಏನು ವ್ಯಾಲ್ಯೂ ಇಲ್ವಾ? ಅದು ಕೂತ್ಕೊಳ್ಳಿ, ನೋಡಿ ಏನು ವ್ಯಾಲ್ಯೂ ಇಲ್ವಾ ಹೇಳಿ. ಇನ್ವೆಸ್ಟಿಗೇಷನ್ ಮಾಡುವಾಗ ಡೆತ್ ನೋಟ್ ಅನ್ನ ಕನ್ಸಿಡರೇಷನ್ ತಗೊಳ್ತಾರೆ. ಕೆಲಸ ಮಾಡಿದ್ರಿ, ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದೆ. ಆಯ್ತು, ಬರ್ದಿದ್ರೆ ಸ್ಟೇಟ್ಮೆಂಟ್ ಕೊಡ್ಬೋದು. ಈಗ ಕೂತ್ಕೊಳ್ಳಿ, FIR ಹಾಕ್ತಾರೆ. ಆ ಕಂಪ್ಲೇಂಟ್ ನಲ್ಲಿ ಅವ್ರ ಹೆಸರು ಇಲ್ಲ ಅಲ್ಲ, ಇದೆಯಾ ಸರ್? ಬೇರೆ ಆಯ್ತು, ಬೆಲ್ಲ ಯಾಕೆ ಸುಮ್ಮನೆ ಹೇಳ್ತೀವಿ? ಈಗ ನೀವು ಹೇಳಿದ್ದಾರೆ ಅಂದ್ರೆ ನಾವು ನೀವು ಏನಂತ ಮಾತಾಡ್ತೀವಿ? ಯಾರಿಗೂ ಅರ್ಥ ಆಗೋದಿಲ್ಲ. ಯಾರು ಒಬ್ಬರು ಮತ್ತೆ ಮಾತಾಡಿ, ರಿಪ್ಲೈ ಆದ ನಂತರ ಮಾತಾಡಿ, ರಿಪ್ಲೈ ಆದ ನಂತರ ಮಾತಾಡಿ, ರಿಪ್ಲೈ ಆದ ನಂತರ ಮಾತಾಡಿ. ಚನ್ನಬಸಪ್ಪ ಕೂತ್ಕೊಳ್ಳಿ, ಇದ್ರ ಮೇಲೆ ಕೂತ್ಕೊಳ್ಳಿ. ಒಂದ್ ನಿಮಿಷ ಸಾರಿ, ಗೃಹ ಸಚಿವರಾಗಿದ್ದವರು ಈಗ ಹೇಳ್ಬಾರ್ದು. ಡೆತ್ ನೋಟ್ ಸಿಕ್ಕಿದ್ರ ಮೇಲೆ ರಾತ್ರಿ 10 ಗಂಟೆಗೆ ಡೆತ್ ನೋಟ್ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 2 ಗಂಟೆ ರಾತ್ರಿಗೆ ಪೊಲೀಸ್ನವ್ರು ಅವಳು ಮನೆಗೆ ಹೋಗ್ಲಿಲ್ಲ. ಗಂಡ ಸತ್ತು ದುಃಖದಲ್ಲಿದ್ದಾಳೆ, ಬೆಳಗ್ಗೆಯಿಂದ ಏನು ಕುಡಿಲಿಲ್ಲ, ತಿನ್ಲಿಲ್ಲ. ಆದ್ರೂ ಅವಳನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡುವಾಗ ಮಂತ್ರಿಗಳ ಹೆಸರಿತ್ತು, ಅವರೇ ಸ್ಟೇಟ್ಮೆಂಟ್ ಬರ್ಕೊಂಡಿದ್ದು ಪೊಲೀಸ್ನವರು, ಇವರೆಲ್ಲ ಕೊಟ್ಟಿದ್ದು. ಆಮೇಲೆ ಇದೆಲ್ಲ ನಡೆದು ಇಲ್ಲಿಂದ ಏನ್ ಸೂಚನೆ ಬಂತು ಗೊತ್ತಿಲ್ಲ. ಮಾರನೇ ದಿವಸ 11 ಗಂಟೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ವಾಮಿ, ಕವಿತಾ, ಡಿಸ್ಪ್ಯೂಟ್ ದಿಸ್ ಅದಲ್ಲ ಅಲ್ಲ, ವಿಲ್ ಯು ಡಿಸ್ಪ್ಯೂಟ್ ದಿಸ್? ನೋಡಿ, ಈ ಕಂಪ್ಲೇಂಟ್ ಸಿಕ್ಕಿರ್ಲಿಲ್ಲ, ಡೆತ್ ನೋಟ್ ಸಿಕ್ಕಿದೆ ಅಂತ ಪ್ಲೀಸ್ ಕೇಳ್ರಿ. ನಿನ್ನೆ ದಿನ ಓದ್ತೀನಿ, ಇವ್ರಿಗೆ ಕನ್ಫ್ಯೂಸ್ ಮಾಡಕ್ ಹೊರಟಿದ್ರಿ ನೀವು ಸರ್. ಹಂಗಲ್ಲ ಸರ್, ಪ್ಲೀಸ್. ನಿನ್ನೆ ದಿನಾಂಕ 26/5/2024